ನಮಸ್ಕಾರ ಕರ್ನಾಟಕ, ಎಲ್ಲರೂ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ರೆ ಅಂತ ಭಾವಿಸ್ತಾ ಸ್ನೇಹಿತರೆ, ಫಸ್ಟ್ ಆಫ್ ಆಲ್ ವೆಲ್ಕಮ್ ಟು ಯೂಟ್ಯೂಬ್ ಚಾನಲ್ ಆನ್ಸನ್ ಕನ್ನಡಿಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ನಾವಿವತ್ತು ಎಲ್ಲಿ ಬಂದಿದ್ದೀವಿ ಅಂದರೆ ಶ್ರೀ ಸಿದ್ದೇಶ್ವರ ಸ್ವಾಮಿಯ ಶ್ರೀ ಕ್ಷೇತ್ರ ಸಿದ್ದರಾಮ್ ಬೆಟ್ಟಕ್ಕೆ ಬಂದಿದ್ದೀವಿ. ಸ್ನೇಹಿತರೆ, ಬೆಟ್ಟ ಹೇಗಿದೆ ಏನು ಅನ್ನೋದೇನು ನನಗೂ ಗೊತ್ತಿಲ್ಲ, ನಾನು ಫಸ್ಟ್ ಟೈಮ್ ವಿಸಿಟ್ ಮಾಡ್ತಿರೋದು. ಸ್ನೇಹಿತರೆ, ಬೆಂಗಳೂರಿಂದ ಸುಮಾರು ಒಂದು 2 ಅವರ್ ಜರ್ನಿ ಆಯ್ತು ಅಷ್ಟೇ, ಒಂದೇ ಶಾಟ್ ಅಲ್ಲಿಂದ ಇಲ್ಲಿ ತನಕ ಬಂದ್ಬಿಟ್ಟೆ. ಬನ್ನಿ ಬೆಟ್ಟ ಹೇಗಿದೆ ಏನು ಅಂತ. ಇನ್ನು ಜಾಸ್ತಿ ದೂರ ಏನಿಲ್ಲ, ನೋಡ್ತಿದ್ದೀರಲ್ಲ ಈ ಕ್ರಾಸಿಂದ ಜಸ್ಟ್ 7 ಕಿಲೋಮೀಟರ್ ಇರೋದು. ಬನ್ನಿ ಹೇಗಿದೆ ವ್ಯೂ ಹೇಗಿದೆ ಅಂತ ಎಂಜಾಯ್ ಮಾಡ್ತಾ ಹೋಗೋಣ ಬನ್ನಿ. ಸಂಜೀವಿನಿ ಸಿಗುತ್ತಂತೆ, ಸತ್ಯ? ಆಮ್ ಹೇಳಿದ್ದು ಕರೆಕ್ಟ್. ನಾನು ಈಗ ಹೇಳಿದ್ನಲ್ಲ, ರಾಮರು ವನವಾಸ ಮಾಡಿದ ಲಕ್ಷ್ಮಣ ಮೂರ್ಛೆ ಬಿದ್ದಾಗ ಆಂಜನೇಯ ತಾಬರ ಕೊಡಾಡಿನಂತೆ, ಸಿಕ್ಕಿದಂತೆ ಎಡಗೈಯಾಗ ಕೈಯಾಗ ಬರುವಾಗಿ ಬಿದ್ದಿರದೆ ಇದು ತುಂಡು ಇಲ್ಲಾಗೆ ಸಂಜೀವಿನಿ ಐತಂತೆ. ನರಮನುಷ್ಯರಿಗೆ ಅದು ಕೈ ಸಿಗ್ತಾರೆ. ನಮಸ್ಕಾರ ಕರ್ನಾಟಕ. ಸ್ನೇಹಿತರೆ, ನಾನಿವತ್ತು ಸಿದ್ದರ ಬೆಟ್ಟಕ್ಕೆ ಬಂದಿದ್ದೀನಿ. ಬನ್ನಿ ಶ್ರೀ ಸಿದ್ದೇಶ್ವರರ ಬೆಟ್ಟ ಹೇಗಿದೆ ಅಂತ ನೋಡ್ಕೊಳ್ಳಿ. ಸ್ನೇಹಿತರೆ, ಇದನ್ನು ಕೆಲವು ರಾಜರು ಅಥವಾ ಕೆಲವು ಊರಿನ ಹಿರಿಯರು ಗೌರವಾನ್ವಿತರು ಈ ಥರ ಹಾಕ್ಸಿ ಅವರ ನೆನಪಾರ್ಥಕ್ಕಾಗಿ ಮಾಡಿರ್ತಾರೆ. ಬೆಟ್ಟ ಅದ್ಭುತವಾಗಿದೆ ಸ್ನೇಹಿತರೆ. ಇಲ್ಲಿ ಬೆಳಗ್ಗೆ 6 ಗಂಟೆಯಿಂದ 4 ಗಂಟೆವರೆಗೆ ಮಾತ್ರ ಹತ್ತಲಿಕ್ಕೆ ಅವಕಾಶ ಇದೆ ಸ್ನೇಹಿತರೆ. ಆದ ನಂತರ ಹತ್ತಲಿಕ್ಕೆ ಅವಕಾಶ ಇಲ್ಲ. ಏನಕ್ಕೆ ಅಂದರೆ ಇಲ್ಲಿ ಅರಣ್ಯ ಇಲಾಖೆಯಿಂದ ಕರಡಿ ಮತ್ತು ಚಿರತೆ ಓಡಾಟ ಇದೆ ಅಂತ ಮಾಹಿತಿ ಇದೆ. ಸುಸ್ತಾಯ್ತು ಆಗಲೇ ನನಗೆ ಸ್ಟಾರ್ಟಿಂಗ್ಗೆ. ಬನ್ನಿ ಮುಂದೆ ಹೇಗಿದೆ ಏನು ಅಂತ ತಿಳ್ಕೊಳ್ತಾ ಹೋಗೋಣ. ಸ್ನೇಹಿತರೆ, ನಾವು ನಿಧಾನಕ್ಕೆ ಹಿಂಗೆ ಹತ್ಕೊಂಡು ಹೋದರೆ ಆಗಲ್ಲ. ಇವನು ಅಥ್ಲೆಟಿಕ್ ಏನೋ ಓದ್ತಿರೋದು, ನೀನು ಎಂಪೇಡ್ ಮಾಡ್ತಿರೋದು ಅಥ್ಲೆಟಿಕ್. ಅವನು, ನಾನು ನಿಮಗೆ ಗೊತ್ತಲ್ಲ ಗರಡಿ ಮನೆ ಹುಡುಗ. ಇಬ್ಬರಲ್ಲಿ ಯಾರು ಸ್ಟ್ರಾಂಗು ಅಂತ ಗೊತ್ತಾಗಲಿ. ಓಕೆನಾ? ಇಲ್ಲಿಂದ ಬೆಟ್ಟದಿಂದ ಓಡೋಣ. ಹಾಂ, ರೆಡಿ? 1 2 3 ಸ್ಟಾರ್ಟ್. ಇದೊಂಥರ ಕಲ್ಲು ಮೆಟ್ಲು ಟೈಪ್ ಇಲ್ಲ, ಒಂಥರ ಅಪ್ಪು ಸ್ವಲ್ಪ ಮೆಟ್ಲು ಥರ ಆಯ್ತಲ್ಲ, ಕಷ್ಟ ಅಂತ ಅನ್ನಿಸ್ತೈತೆ. ಈ ಥರ ಬೆಟ್ಟಗಳನ್ನ ಹೆಂಗೆ ಹತ್ಬೇಕು ಅಂದರೆ ಹಿಂಗೆ ಕ್ರಾಸಲ್ಲಿ ಹತ್ಬೇಕು, ಅವಾಗ ಸುಸ್ತಾಗಲ್ಲ. ಹಿಂಗೆ ಸ್ನೇಹಿತರೆ, ವ್ಯೂ ನೋಡಿ ಹಿಂದೆ. ಅಲ್ಲಿ ಅವನ್ನ ನೋಡಿ, ಆಗಲೇ ಸುಸ್ತಾಗ್ಬಿಟ್ಟ. ನಾನು ಗರಡಿ ಮನೆಯವನು, ಪೈಲ್ವಾನ್. ಲೇ, ನಿಧಾನ ಆಗಿರ್ಬೋದು, ಸ್ಟಾಪ್ ಆಗಲ್ಲ ನಾವು. ಸ್ನೇಹಿತರೆ, ಏನು ಗೊತ್ತಾ, ನಮ್ಗೆ ಯಾವಾಗಾದರೂ ಸುಸ್ತಾದಾಗ ಅಥವಾ ಏನಾದ್ರು ಅನಿಸ್ದಾಗ ಅಲ್ಲಿ ನೋಡಿ ಆ ಅಜ್ಜ, ಬನ್ನಿ ಮುಂದೆ ತೋರಿಸ್ತೀನಿ. ಆ ಅಜ್ಜಂಗೆ ಏಜ್ ಆಗಿರಲ್ವಾ, ಅಜ್ಜಂಗೆ ವಯಸ್ಸಾಗಿರಲ್ವಾ, ಆ ಅಜ್ಜನೇ ಬತ್ತವ್ರೆ. ಇನ್ನು ನಾವು ಯುವಕರು ಏನದು ಬಿಸಿ ರಕ್ತ ಅಂತಾರಲ್ಲ, ಆ ಥರ ಬಿಸಿ ರಕ್ತ ಇರೋರು. ಹಾಂ, ನಾವು ನಡೀಲಿಲ್ಲ ಅಂದರೆ, ನಾವು ಮನೇಲಿ ಕೂತ್ಕೊಂಡು ಟೈಮ್ ವೇಸ್ಟ್ ಮಾಡಿಬಿಟ್ರೆ ನಾಚಿಕೆ ಆಗಬೇಕಲ್ವ ನಮಗೆ. ಅವಜ್ಜನ್ ಇವಾಗ ಕಾಣಿಸ್ತಾರೆ, ಅವಜ್ಜನ್ ನೋಡಿ. ಬನ್ನಿ ಹಂಗೆ ಅಜ್ಜನ್ ಮಾತಾಡ್ಸೋಣ. ತಾತ, ವಯಸ್ಸೆಷ್ಟು ನಿಮಗೆ? ಹಾಂ, 70 ವರ್ಷ. ಸ್ನೇಹಿತರೆ, ನೀವು ಆವಾಗಲೇ ನೋಡಿದ್ರಲ್ಲ, ಆ ಥರ ಬೆಟ್ಟ ಆದಮೇಲೆ ಈ ಥರ ಬೆಟ್ಟಗಳು ಸಿಗುತ್ತೆ, ಈ ಥರ ಮೆಟ್ಲುಗಳು. ಇದನ್ನು ಹತ್ಕೊಂಡು ಹೋಗ್ಬೇಕು. ಸಂಜೀವಿನಿ ಬೆಟ್ಟ ಅಂತಲೂ ಕರೀತಾರಂತೆ ಇದಕ್ಕೆ. ಇದ್ರ ಇತಿಹಾಸ ನಿಮಗೆ ಬೇಕಲ್ವಾ ಸ್ನೇಹಿತರೆ? ಏನು ಗೊತ್ತಾ, ನೋಡಿ ಅವನು ಬಿಪೇಡ್ ಮಾಡಿರೋನು ಕುತ್ಕೊಬಿಟ್ಟ ಸುಸ್ತಾಗಿ. ನಾನು ನಡೀತಾನೇ ಇದ್ದೀನಿ. ನಾನೇನಿಲ್ಲ, ಹತ್ತುತ್ತೀನಿ, ಅದಕ್ಕೇನಿಲ್ಲ.
10 ಕಿಲೋಮೀಟ್ರ್ ಓಡೋದಕ್ಕೂ ಅಪ್ಪು ಮತ್ತು ಇಲ್ಲಿ ಎರಡೂ ಸಿಗುತ್ತೆ ಅಲ್ಲಿ ಓಡೋದಕ್ಕೆ. ಬಟ್ ಇಲ್ಲೇನು ಅಂತ ಅಂದರೆ ಅಪ್ಪೀಲ್ ಒಂದೇ ಆಯಿತು. ಅಪ್ಪೀಲಲ್ಲಿ ಯಾರೇ ಆಗಲಿ ಓಡೋಕ್ಕಲ್ಲ, ಯಾವುದೇ ಅಥ್ಲೆಟಿಕ್ ಬಂದರು ಅಷ್ಟೇ. ಸರಿನಾ? ಅದೇ ನಾವು ಹೆಂಗೆ ಓಡ್ತಾ ಇದ್ದೀವಿ. ಆಯ್ತು ಅಲ್ಲಿ ಕುತ್ಕೋ, ಸುಸ್ತು ಕೊಡಬೇಡ. ಇಲ್ಲ ಬಾ ಅಂತ ಹತ್ತೀನಿ. ಸ್ನೇಹಿತರೆ ವ್ಯೂ ನೋಡಿ ಹೆಂಗಿದೆ ಹಿಂದೆ. ವಾವ್ ಸ್ನೇಹಿತರೆ, ಇದೇ ವ್ಯೂ ಜೊತೆಗೆ ಇದ್ರ ಇತಿಹಾಸನೂ ತಿಳ್ಕೊಬಿಡಿ ಹಂಗೆ. ಏನಂದರೆ ಆಂಜನೇಯ ಹೋಗಿ ಸಂಜೀವಿನಿ ಪರ್ವತ ತಂದಿರ್ತಾನೆ ಗೊತ್ತಾ, ಅದು ನೆನಪಿದೆ ಅಲ್ವಾ ಆ ಸ್ಟೋರಿ. ರಾಮಾಯಣದಲ್ಲಿ ಒಂದು ಪಾರ್ಟ್ ಬರುತ್ತೆ. ಲಕ್ಷ್ಮಣ ಯುದ್ಧ ಮಾಡುವಾಗ ಯಾವುದೋ ಥರದಲ್ಲಿ ಲಕ್ಷ್ಮಣನಿಗೆ ಆರೋಗ್ಯ ತಪ್ಪಿ ಮೂರ್ಛೆ ಹೋಗಿ ಬಿದ್ದೋಗ್ಬಿಡ್ತಾನೆ. ಆವಾಗ ರಾಮ ಬೇಜಾರಾಗ್ಬಿಡ್ತಾನೆ. ಈವನ್ ಇದರಲ್ಲಿ ಬರೋವಂಥ ಒಂದು ಘಟನೆ ನಮಗೇನು ಹೇಳಲಿಕ್ಕೆ ಹೊರಟಿದೆ ಅಂದರೆ, ಸ್ವಯಂ ಭಗವಾನ್ ರಾಮಚಂದ್ರನೇ ಪ್ರಯತ್ನ ಪಟ್ಟು ಅವ್ನು ತಮ್ಮನ್ನು ಬದುಕಿಸ್ಕೊಂಡ. ಆಯಿತಾ? ಇನ್ನು ನಾವು ನೀವೆಲ್ಲ ಕುತ್ಕೊಂಡು ದೇವ್ರನ್ನ ಜಪ ಮಾಡೋದ್ರಿಂದ ಬದುಕ್ತಾನೆ ಅಂತ ತಿಳ್ಕೊಂಡಿದ್ದೀವಲ್ಲ, ಅದು ಸುಳ್ಳು. ದೇವ್ರ ಜಪ ಮಾಡೋದ್ರಿಂದ ಬದುಕ್ತಾನೆ, ಬಟ್ ನಿಮ್ಮ ಪ್ರಯತ್ನವೂ ನಿಮ್ಮ ಜೊತೇಲಿ ಇರಬೇಕು ಅನ್ನೋ ಒಂದು ಬ್ಯೂಟಿಫುಲ್ ಥಾಟ್ನ ನಮಗೆ ನಮ್ಮ ಪೂರ್ವಜರು ಅಥವಾ ನಮ್ಮ ಪುರಾತನಿಗಳು ತಿಳಿಸ್ಕೊಟ್ಟಿರೋ ಒಂದು ಅರ್ಥಗರ್ಭಿತವಾದ ಕಥೆ ಇರ್ಬೋದು. ನಾನು ಇದನ್ನೆಲ್ಲ ಸತ್ಯ ಘಟನೆ ಅಂತ ನಂಬ್ತೀನಿ. ಬಟ್ ಸ್ಟಿಲ್ ಕೆಲವ್ರು ಕತೆ ಅಂತ ಹೇಳ್ತಾರಲ್ಲ, ಅವ್ರಿಗೆ ಹೇಳ್ತಾ ಇದ್ದೀನಿ, ಅವ್ರಿಗೆ ಪ್ರಯತ್ನ ಅನ್ನೋದೇ ದೇವರು ಅನ್ನೋ ಒಂದು ಪಾಠನ ಕತೆ ಮೂಲಕ ನಮ್ಮ ಪೂರ್ವಜರು ಅಥವಾ ನಮ್ಮ ಪುರಾತನಿಗಳು ಅಥವಾ ನಮ್ಮ ಸನಾತನಿಗಳು ತಿಳಿಸ್ಕೊಟ್ಟಿದ್ದಾರೆ ಈ ರೂಪದಲ್ಲಿ ಅನ್ನೋದು. ಅದೊಂದು ಭಾಗಕ್ಕೆ ಬಿಟ್ಟರೆ, ಅದರಿಂದ ಆಚೆ ಬಂದು ಬರೀ ಈ ಬೆಟ್ಟದ ವಿಶೇಷತೆಗೆ ಬಂದರೆ, ಆಂಜನೇಯ ಹನುಮಾನು ಹೋಗಿ ಹಿಮಾಲಯ ಪರ್ವತದಿಂದ ಸಂಜೀವಿನಿ ಸೊಸಿಯನ್ನು ಅಥವಾ ಸಂಜೀವಿನಿ ವೃಕ್ಷವನ್ನು ತರಲಿಕ್ಕೆ ಹೊರಡ್ತಾನೆ. ಆಗ ಆಂಜನೇಯ ಸ್ವಾಮಿಗೆ ಸಂಜೀವಿನಿ ಯಾವುದು, ಸಂಜೀವಿನಿಯ ಸೊಸಿ ಯಾವುದು ಅಂತ ಆಂಜನೇಯ ಸ್ವಾಮಿಗೆ ಗೊತ್ತಾಗಲಿಕ್ಕಿಲ್ಲ. ಅದಕ್ಕೆ ಒಂದು ಪ್ಲ್ಯಾನ್ ಅಥವಾ ಒಂದು ಯೋಜನೆಯನ್ನು ಆಂಜನೇಯ ಹೂಡ್ತಾನೆ. ಆ ಯೋಜನೆ ಏನು ಅಂದರೆ, ನಾನು ಹಿಂಗೆ ಆದರೆ ಹುಡುಕ್ಲಿಕ್ಕಾಗಲ್ಲ, ಅಲ್ಲಿ ಸಮಯ ಮೀರೋಗ್ತಿದೆ, ನನ್ನ ಗುರುಗಳು ಇಷ್ಟೇ ಸಮಯಕ್ಕೆ ವಾಪಸ್ ಬರಬೇಕು ಅಂತ ಹೇಳಿ ನನ್ನ ಕಳಿಸಿದ್ದಾರೆ, ನಾನು ಹೋಗಲೇಬೇಕು ಅಂತ ಏನು ಮಾಡ್ತಾನೆ, ಅವನ ಭವ್ಯ ರೂಪಕ್ಕೆ ಹೋಗ್ತಾನೆ. ಭವ್ಯ ರೂಪ ಅಂದರೆ ಆಂಜನೇಯನ ಹತ್ರ ಒಂದು ಶಕ್ತಿ ಇರುತ್ತೆ. ಅವನು ಎಷ್ಟು ಎತ್ತರಕ್ಕಾದರೂ, ಎಷ್ಟು ದಪ್ಪ ಆದರೂ, ಎಷ್ಟು ಪರ್ವತ ಆಕಾರಕ್ಕಾದರೂ ಆಂಜನೇಯ ಹೋಗುವಂಥ ಶಕ್ತಿ ಅವನಲ್ಲಿರುತ್ತೆ. ಮತ್ತು ಇರುವೆ ಆಕಾರಕ್ಕೆ ಹೋಗುವಂಥ ಅದ್ಭುತವಾದ ಅಮೋಘವಾದ ಶಕ್ತಿ ಅವನಲ್ಲಿರೋದ ಕಾರಣಕ್ಕಾಗಿ ಅವನೇನು ಮಾಡ್ತಾನೆ, ಪರ್ವತದ ಎತ್ತರಕ್ಕೂ ಬೆಳೆದು ನಿಲ್ತಾನೆ. ಆ ಪರ್ವತವನ್ನು ಕೈ ಹಾಕಿ ಕಿತ್ಕೊಂಡು ಅಲ್ಲಿಂದ ಹೊರಟು ರಾಮ ಸೇತುವೆ ಬಳಿ ಬರ್ತಾನೆ. ಆ ರಾಮ ಸೇತುವೆ ಬಳಿ ಬಂದಾಗ ಬರಬೇಕಾದ್ರೆ ಸೆಂಟ್ರಲ್ ಏನಾಗುತ್ತೆ, ಆ ಪರ್ವತದಿಂದ ಒಂದು ಗುಡ್ಡೆ ಅಥವಾ ಒಂದು ಕಲ್ಲು ಈ ಪ್ರದೇಶಕ್ಕೆ, ತುಮಕೂರಿನ ಈ ಪ್ರಾಂತ್ಯಕ್ಕೆ ಬಂದು ಬೀಳುತ್ತೆ. ಆ ಬಿದ್ದ ಜಾಗವೇ ಸಿದ್ಧರ ಮಠ ಅಂತ ಪ್ರಸಿದ್ಧಿಯಾಗುತ್ತೆ. ಸ್ನೇಹಿತರೆ, ಅದಾದ ನಂತರ ಈ ಜಾಗದಲ್ಲಿ ತುಂಬ ಶ್ರೇಷ್ಠವಾದ ಜಾಗ ಅಂತ ತಿಳಿದಿದ್ದ ಇಲ್ಲಿನ ಸಿದ್ಧರುಗಳು, ಸಾಧುಗಳು, ಸನ್ಯಾಸಿಗಳು ಈ ಪರ್ವತದಲ್ಲಿ ಬಂದು ತಪಸ್ಸು ಕೊಳ್ತಾರೆ, ಈ ಪರ್ವತದಲ್ಲಿ ಬಂದು ಜ್ಞಾನಬದ್ಧರಾಗ್ತಾರೆ ಅನ್ನೋದು ವಾಡಿಕೆ. ಸ್ನೇಹಿತರೆ, ಇದರ ಪುರಾವೆ ವಿಚಾರಗಳಿಗೆ ಬಂದರೆ, ಇಲ್ಲಿ ಈಗಲೂ ಸಹ 900ಕ್ಕೂ ಹೆಚ್ಚು ಆರೋಗ್ಯಕರ ಗಿಡಮೂಲಿಕೆಗಳು ಇದೆಯಂತೆ. ರೋಗ ರುಜಿನಗಳು ಬಂದರೆ ಇಲ್ಲಿನ ಸಸ್ಯಗಳನ್ನ ಅಥವಾ ಇಲ್ಲಿ ಸಿಗುವಂಥ ಗಿಡಮೂಲಿಕೆಗಳನ್ನ ಅವ್ರಿಗೆ ಹರಿದು ಕುಡಿಸಿದ್ರೆ ಅವರು ಪುನರ್ ಆರೋಗ್ಯವಂತರಾಗ್ತಾರಂತೆ ಅನ್ನೋ ನಂಬಿಕೆಯು ಈ ಜನರಲ್ಲಿ ಅಡಗಿದೆ. ಸ್ನೇಹಿತರೆ, ಇನ್ನೊಂದು ಅಮೇಝಿಂಗ್ ವಿಷಯ ಅನಿಸೋದು, ಅದ್ಭುತ ಅನಿಸೋದು, ಇಲ್ಲಿನ ಬೆಟ್ಟದ ಮೇಲ್ಗಡೆ ಒಂದು ಗುಹೆಯಲ್ಲಿ ನೀರು ಸಿಗುತ್ತಂತೆ. ಅದನ್ನು ಕೆಲವರು ಗಂಗೆ ಅಷ್ಟೇ ಪವಿತ್ರ ಅಂತಲೂ ಕರೀತಾರೆ. ಏನಕ್ಕೆ ಅಂದರೆ, ಗಂಗೆಯು ಗಿಡಮೂಲಿಕೆಗಳ ಇದ್ದಂಥ ಜಾಗದಿಂದ ಉದ್ಭವವಾದವಳು. ಅಂದರೆ ಹಿಮಾಲಯ ಪ್ರಾಂತ್ಯಗಳಿಂದ ಗಂಗೆಯು ಹರಿದು ಬರೋವಳು. ಅದೇ ಥರ ಇಲ್ಲೂ ಸಂಜೀವಿನಿ ಬಿದ್ದ ಜಾಗದಲ್ಲಿ ಆ ನೀರು ಉದ್ಭವಿಸೋ ಕಾರಣದಿಂದಾಗಿ ಗಂಗೆಯಷ್ಟೇ ಪವಿತ್ರಳು ಅಂತ ಕರೀತಾರೆ. ಸ್ನೇಹಿತರೆ, ಇನ್ನೂ ಇಲ್ಲಿ ಹೆಚ್ಚಿನ ಜನರಿಗೆ ಬಿಲೀವಿಂಗ್ ಇದೆ. ಏನಂತ ಅಂದರೆ, ನಮಗೆ ಯಾವುದಾದ್ರೂ ಸ್ಕಿನ್ ಅಲರ್ಜೀಸ್ ಬಂದರೆ, ಮೈಕೈ ನೋವು ಬಂದರೆ, ಅಥವಾ ಯಾವುದೇ ಥರದ ಕಾಯಿಲೆಗಳು ಬಂದರೆ ಇಲ್ಲಿ ಸಿಗುವಂಥ ನೀರನ್ನು ತಲೆ ಮೇಲೆ ಹಾಕಿಸ್ಕೊಂಡ್ರೆ ನಮಗೆ ಹೊಸ ಚೈತನ್ಯ ಬರುತ್ತೆ,
ಮತ್ತು ಆರೋಗ್ಯವಾಗಿ ನಾವು ಮನೆಗೆ ಹಿಂತಿರುಗ್ತೀವಿ ಅನ್ನೋ ನಂಬಿಕೆ ಕೂಡ ಇದೆ. ಇದಿಷ್ಟು ಈ ಪರ್ವತದ ವಿಚಾರಧಾರೆಗಳು ಸ್ನೇಹಿತರೆ. ಇನ್ನೂ ಹಲವಾರು ಸಂಗತಿಗಳಿವೆ. ಅದರಲ್ಲಿ ಈ ಬೆಟ್ಟದ ಗುಹೆಗಳಲ್ಲಿ ಎಷ್ಟೊಂದು ಬೇರೆ 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 ಗುಹೆಗಳಿರುತ್ತೆ. ಕೆಲವೊಂದು ರುದ್ರ ಗುಹೆ, ಲಕ್ಷ್ಮಿ ಗುಹೆ, ಸಿದ್ಧರ ಗುಹೆ, ಆ ರೀತಿ ಅನೇಕರ ಗುಹೆಗಳು, ಇನ್ನೂ ಕಣ್ಣಿಗೆ ಕಾಣಿಸಿದಂಥ ಗುಹೆಗಳು ಈ ಬೆಟ್ಟದಲ್ಲಿ ಅಥವಾ ಈ ಶಿಖರದಲ್ಲಿ, ಈ ಸಂಜೀವಿನಿ ಶಿಖರದಲ್ಲಿ ಅಥವಾ ಈ ಸಿದ್ಧರ ಬೆಟ್ಟದಲ್ಲಿ ಇದೆಯಂತೆ. ಸ್ನೇಹಿತರೆ, ಹತ್ತುತ್ತಾ ನಿಮಗೆ ಇತಿಹಾಸವನ್ನು ಅಥವಾ ಪುರಾಣವನ್ನು ತಿಳಿಸಿ ಎರಡೂ ಸುಸ್ತಾಯಿತು. ನನ್ನ ಈ ಕಷ್ಟಕ್ಕೆ ಬೆವರೇ ಸಾಕ್ಷಿ. ಮಹಾನ್ ಯೋಗಿಗಳಾದಂಥ ಸಿದ್ದೇಶ್ವರರು ಸ್ನೇಹಿತರೆ, ಸಿದ್ದಪ್ಪಾಜಿ ಅಲ್ಲ, ಸಿದ್ದೇಶ್ವರರು ಅನ್ನೋ ಒಬ್ಬರು ಋಷಿಗಳು, ತಪಸ್ವಿಗಳು, ಸ್ವಾಮೀಜಿಗಳು ಇಲ್ಲಿ ಬಂದು ತಪಸ್ವಿಗಳಾಗಿದ್ರಂತೆ. ಗುಹಾಂತರವಾಗಿ ಇಲ್ಲೇ ಏನದು ಜೀವವನ್ನು ಬಿಟ್ರಂತೆ. ಬೆಟ್ಟ ಇನ್ನೂ ಎಷ್ಟಿದೆಯೋ ಗೊತ್ತಿಲ್ಲ. ಎಷ್ಟು ದೂರ ಬಂದಿದ್ದೀವಿ ನೋಡಿ, ಸುಸ್ತಾಗೋಯ್ತು ಸ್ನೇಹಿತರೆ. ನನ್ನ ವಾಯ್ಸ್ ನಿಮಗೆ ಏನದು ಏರುಪೇರು ಕೇಳಿಸ್ತಿರ್ಬೋದು. ಏನಕ್ಕೆ ಅಂದರೆ ದೇಹದಿಂದ ಹೊರಬತ್ತಿರೋವಂಥ ಗಾಳಿ ಹೆಚ್ಚು ಕಮ್ಮಿ ಆಗ್ತಿದೆಯಲ್ಲ, ನಡಿಗೆಯಿಂದ ಸುಸ್ತಾಗ್ತಿರೋ ಕಾರಣಕ್ಕಾಗಿ. ಬಟ್ ಸ್ಟಿಲ್ ಇಷ್ಟು ದೂರ ಬಂದರೆ ಎಲ್ರಿಗೂ ಸುಸ್ತಾಗೇ ಆಗುತ್ತೆ. ನೋಡಿದ್ರಲ್ಲ ಹೆಂಗಿದೆ ಬೆಟ್ಟ. ವಾವ್, ಬನ್ನಿ ಸ್ನೇಹಿತರೆ, ಮುಂದೆ ಏನು ಸಿಗುತ್ತೆ ಏನಿಲ್ಲ ಅಂತ ನೋಡೋಣ. ಈಗ ಸರಿ ಸುಮಾರು ಒಂದು ಹೆಚ್ಚು ಕಮ್ಮಿ 3/4 ಬೆಟ್ಟಕ್ಕೆ ಹತ್ಬಿಟ್ಟಿದ್ದೀನಿ. ನಾನ್ ಸ್ಟಾಪ್, ಎಲ್ಲೂ ನಿಲ್ದಾನೆ, ಎಲ್ಲೂ ಕೂರ್ದಾನೆ. ಇನ್ನು ಸ್ವಲ್ಪ ದೂರ ಇದೆ, ಈಗಲೂ ಸಹ ಕೂರಲ್ಲ, ಹೋಯ್ತಾ ಇರೋದೆ. ಈಗ ಇನ್ನೊಂದು ಚಾಲೆಂಜ್ ಬೇರೆ ಇದೆ, ಅವನ್ನ ಬೀಟ್ ಮಾಡಬೇಕು. ಲೆಟ್ ಸ್ಟಾರ್ಟ್. ನೋಡ, ನಾನೇ ಫಸ್ಟ್ ಕಣ. ನಾನೇ ಕಣದೆ. ನಮಃ ಶಿವಾಯ. ಏನಿಲ್ಲ, ಇದು ನೀರು ದನ ಎಲ್ಲ ಹಾಕೋದ ಹಾಂ ಸ್ನೇಹಿತರೆ, ಫುಲ್ ಕತ್ಲೆ ಕಾಣಿಸಲ್ಲ. ಆಗ ಇದೇ ಗುಹೆ ಕಣೋ, ಇದೇ ಗುಹೆ ನೀರು, ಇದೇ ಗುಹೆ ನೀರು ಶ್ರೀ ಕ್ಷೇತ್ರಕ್ಕೆ ಮೌನವೇ ಶೃಂಗಾರವು. ಎಲ್ಲ ಹಾಕ್ಸ್ಕೊಳ್ಳೋಣ. ನೀರು ಬರುತ್ತದೆ ಅಂತ ನೀನು ಕಡೆ ನನ್ನ ಕಡೆ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಅಣ್ಣ, ಈ ಗಂಗೆ ಅಷ್ಟೇ ಪವಿತ್ರ ಅಂತ ಹೌದಾ? ಹಾಂ, ತಾಯಿ ತಂದೆ ಕಾಪಾಡಪ್ಪ. ಅಣ್ಣ, ಪೂಜೆ ಏನು ಮಾಡ್ಕೊಡ್ತೀರಾ? ಓಂ ನಮಃ ಶಿವಾಯ. ಶಿವ, ಓಂ ನಮಃ ಶಿವ. ತಾಯಿ ಕಾಪಾಡವ ಸತ್ವಂತೆ. ಪುಣ್ಯ ನೀರು ಹಿಡ್ಕೊ. ಓಂ ನಮಃ ಶಿವಾಯ. ನಾಗ ಏನು ಪುಣ್ಯ ನೋಡು, ನಾವು ಬಂದಷ್ಟು ಕರೆಂಟ್ ಬಂತು.
ಅಣ್ಣ ಈ ನೀರು ಕುಡಿದ್ರೆ ಕಾಯಿಲೆ ಗೀಲೆ ಎಲ್ಲ ವಾಸ ಆಗುತ್ತೆ ಎಲ್ಲ. ಭಗವಂತ ಅಲ್ಲಿಂದ ಬಂದಿದ್ದಕ್ಕೂ ಅದಕ್ಕೂ ಚಳಿ 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 ಅನಿಸ್ಬಿಡ್ತು. ಅಲ್ಲ ಅಲ್ಲಿ ಬಂದಿರುವಾಗ ಶೆಕೆ ಅನಿಸ್ತಿತ್ತು, ಇಲ್ಲಿ ಬಂದ ಎಷ್ಟೊತ್ತು ಕೋಲ್ಡ್ ಐತೆ ನೋಡು ನೀರು. ಸ್ನೇಹಿತರೆ ದರ್ಶನ ಎಲ್ಲ ಹೇಗಾಯಿತು? ಸಖತ್ತಾಗಿತ್ತು ನನಗೆ ಮಾತ್ರ. ಸ್ನೇಹಿತರೆ ಅದ್ಭುತ ಅನಿಸುತ್ತೆ ಇದೆಲ್ಲ ನೋಡಿ. ಭೂಮಿಯಿಂದ ಎಷ್ಟು ಹೆಚ್ಚು ಕಮ್ಮಿ ಯಾವಾಗಲೇ ಹೇಳಿದ್ನಲ್ಲ ನಾನು ನಿಮಗೆ 2600 ಅಡಿ ಎತ್ತರದಲ್ಲಿದ್ದೀವಿ ಸಮುದ್ರ ಮಟ್ಟಕ್ಕಿಂತ. ಸ್ನೇಹಿತರೆ ಅಲ್ಲಿ ನೀರು ಸಿಗುತ್ತೆ, ಅದು ಪವಿತ್ರ ನೀರೆಂದು ಪರಿಗಣಿಸಲ್ಪಡುತ್ತೆ ಅನ್ನೋದೆಲ್ಲ ವಿಶೇಷ. ಸ್ನೇಹಿತರೆ ಇದೆಲ್ಲ ಕೇವಲ ಭಾರತದಲ್ಲಿ ಅಷ್ಟೇ ನಡೆಯೋದು ಅನಿಸುತ್ತೆ. ಇಷ್ಟು ಬಿಲೀವಿಂಗ್ಸ್, ಇಷ್ಟು ನಂಬಿಕೆ, ಇಷ್ಟು ನಂಬಿಕೆ ಇಟ್ಟು ಏನು ಮಾಡಿದ್ರು ಯಶಸ್ವಿ ಆಗುತ್ತೆ ಅಂತಾರಲ್ಲ ಆ ಥರ. ನನಗಂತೂ ಖುಷಿ ಆಯಿತು. ಅಲ್ಲಿಂದ ಬೆಟ್ಟದ ಕೆಳಗಿಂದ ಮೇಲ್ ತನಕ ನಡ್ಕೊ ಬಂದಿದ್ದು ಸುಸ್ತೇನಿತ್ತು, ಆಯಾಸ ಏನಿತ್ತು, ಆ ಪವಿತ್ರ ಜಲ ತಲೆ ಮೇಲೆ ಬಿದ್ದ ತಕ್ಷಣ ಅದೆಲ್ಲ ನಿರಾಳ ಅನ್ನಿಸ್ತು, ನಿರ್ಮಲ ಅನ್ನಿಸ್ತು ಮನಸ್ಸು. ಪರಮ ಪೂಜ್ಯ ಋಷಿ ಮುನಿಗಳು ಓಡಾಡಿದಂಥ ಜಾಗ, ಓಡಾಡಿದಂಥ ನೆಲೆಗಳಲ್ಲಿ ನಾವು ಇರೋದೇ ನಮ್ಮ ಪುಣ್ಯ. ಸ್ನೇಹಿತರೆ ಇನ್ನೊಂದು ವಿಶೇಷ ಏನು ಅಂದರೆ ಈ ಬೆಟ್ಟದ್ದು, ಇಲ್ಲಿ ಇಂದಿನ ಕಾಲದ ಒಬ್ಬರು ರಾಜರು ಇಲ್ಲಿನ ಗುರುಗಳನ್ನ ಬಂದು ಕೇಳ್ತಾರೆ ಹೆಂಗೆ ಆಡಳಿತ ಮಾಡಬೇಕು, ಏನು ಮಾಡಬೇಕು ಅಂತ ಕೇಳ್ತಾ ಇರ್ತಾರೆ. ಕೆಲವೊಂದು ಆ ಸಮಯದಲ್ಲಿ ಏನಾಗುತ್ತೆ ಅಂದರೆ ಆ ರಾಜರು ಪಟ್ಟದ ಆನೆ ಏನಿರುತ್ತೆ ಅದಕ್ಕೆ 2 ಕಣ್ಣುಗಳು ಕಾಣಿಸ್ದೇ ಇರೋಂಗೆ ಆಗ್ಬಿಡುತ್ತೆ. ಸ್ನೇಹಿತರೆ ಆ 2 ಕಣ್ಣುಗಳು ಕಾಣಿಸ್ದೇ ಇರೋಂಗಾದಾಗ ಆ ರಾಜರಿಗೆ ತುಂಬ ಮನಸ್ಸಿಗೆ ಬೇಜಾರಾಗುತ್ತೆ. ಅಯ್ಯೋ ನನ್ನ ರಾಜ್ಯದ ಪಟ್ಟದ ಆನೆಗೆ ಕಣ್ಣು ಕಾಣಿಸ್ತಾ ಅಲ್ವಲ್ಲಪ್ಪ, ಏನು ಮಾಡೋದು ಅಂತ ಬೇಜಾರಲ್ಲಿದ್ದಾಗ ಈ ಋಷಿಗಳ ಹತ್ರ, ಇಲ್ಲಿದ್ದಂಥ ಋಷಿಗಳ ಹತ್ರ ಕೇಳ್ತಾರೆ, ನನ್ನ ಆನೆಗೆ ಹಿಂಗೆ ಕಣ್ಣು ಕಾಣಿಸ್ದೇ ಇರೋಂಗೆ ಆಗ್ಬಿಟ್ಟಿದೆ, ಏನು ಮಾಡಲಿ ಗುರುಗಳೇ, ಏನು ಮಾಡಲಿ ಸ್ವಾಮೀಜಿಗಳೇ ಅಂತ ಕೇಳಿದಾಗ ಆ ಸ್ವಾಮೀಜಿಗಳು ಹೇಳ್ತಾರೆ, ಸರಿ ಅದು ಯಾವುದೇ ಆನೆ ಆಗಿರಲಿ, ನೀನು ಪಟ್ಟದ ಆನೆ ಯಾವುದೇ ಆನೆ ಅದು ಇದು ಅಲಂಕಾರ ಏನೂ ಇಲ್ದೇ ತಂದು ಈ ಬೆಟ್ಟದ ಪ್ರಾಂತ್ಯದಲ್ಲಿ ಬಿಟ್ಟು ಹೋಗು. ನೀನು ಬಿಟ್ಟು 5 ವರ್ಷಗಳ ನಂತರ ಮತ್ತೆ ಬಂದು ಈ ಬೆಟ್ಟದ ಹತ್ರ ಆನೆನ ಕರ್ಕೊಂಡು ಹೋಗು, ಆವಾಗ ನಿನ್ನ ಆನೆಗೆ ಕಣ್ಣು ಬಂದಿರುತ್ತೆ ಅಂತ ಕೇಳ್ತಾರೆ. ಆಗ ಆ ರಾಜರಿಗೆ ಹೆಂಗೆ ಕಣ್ಣು ಬಂದುಬಿಡೋಕ್ಕೆ ಸಾಧ್ಯ? 5 ವರ್ಷ ಆದಮೇಲೆ ಸರಿ ಪವಾಡ ಇರಲಿ ನೋಡೇ ಬಿಡೋಣ ಅಂದ್ಬಿಟ್ಟು 5 ವರ್ಷಗಳ ಕಾಲ ಆನೆನ ಈ ಬೆಟ್ಟದಲ್ಲಿ ಆನೆನ ಬಿಟ್ಟು ಹೋಗ್ತಾರೆ. 5 ವರ್ಷಗಳ ನಂತರ ಆ ರಾಜರು ಇಲ್ಲಿ ಈ ಪ್ರಾಂತ್ಯದಲ್ಲಿ ಬಂದು ಆನೆನ ಭೇಟಿ ಮಾಡಿದಾಗ ಆನೆ ಆ ರಾಜರನ್ನ ಗುರುತಿಡಿಯುತ್ತಂತೆ. ಅವಾಗ ಅದ್ಭುತ ಅನಿಸುತ್ತೆ, ಹೆಂಗೆ ಈ ಜಾಗದಲ್ಲಿ ಆನೆ 5 ವರ್ಷ ಬಿಟ್ಟ ನಂತರ ಹೆಂಗೆ ಆನೆ ಕಂಡು ಬಂತು. ತುಂಬ ಪ್ರಾಣಿಗಳನ್ನ ಪರಿಶೀಲನೆ ಮಾಡುವಂಥ ವೈದ್ಯರುಗಳಿಗೆಲ್ಲ ತೋರಿಸಿರ್ತಾರೆ ರಾಜರು, ಬಟ್ ಅವ್ರ ಯಾರ ಕೈಲೂ ಆನೆಗೆ ಕಣ್ಣು ಬರ್ಸ್ಲಿಕ್ಕೆ ಸಾಧ್ಯ ಆಗಿರಲ್ಲ. ಆದರೆ ಈ ಬೆಟ್ಟದಲ್ಲಿ ಬಂದಷ್ಟು ಒಂದು 5 ವರ್ಷ ಆದ ನಂತರ ಹೆಂಗೆ ಕಣ್ಣು ಬಂತು ಅಂತ ತುಂಬ ಕನ್ಫ್ಯೂಸ್ ಆಗ್ತಾರೆ ರಾಜರು. ಆ ರಾಜರು ಕೇಳ್ತಾರೆ, ಸರಿ ನಾನು ಆನೆ ಕಣ್ಣು ಬಂದಿದೆ, ಏನಕ್ಕೋಸ್ಕರ ಕಣ್ಣು ಬಂತು ಹೇಳಿ ಗುರುಗಳೇ, ಹೇಳಿ ಸ್ವಾಮೀಜಿಗಳೇ ಅಂತ ಕೇಳ್ಕೊಂಡಾಗ ಆ ಸ್ವಾಮೀಜಿಗಳು ಹೇಳ್ತಾರೆ, ಇದು ಸಾಮಾನ್ಯವಾದ ಪರ್ವತ ಅಲ್ಲ, ಸಾಮಾನ್ಯವಾದ ಬೆಟ್ಟ ಅಲ್ಲ, ಇದು ಸಂಜೀವಿನಿ ಪರ್ವತ. ಇಲ್ಲಿರುವಂಥ ಗಿಡಮೂಲಿಕೆಗಳನ್ನ ತಿಂದರೆ ಎಂಥ ರೋಗ ರುಜಿನಗಳಿದ್ರೂ ವಾಸಿ ಆಗುತ್ತೆ. ಅದೇ ಥರ 5 ವರ್ಷದೊಳಗಾಗಿ ಆನೆ ಯಾವುದೋ ಒಂದು ಸೊಸಿನ ತಿಂದಿದೆ, ಆ ಸೊಸಿಲಿ ಕಣ್ಣು ಮತ್ತೆ ಬರುವಂಥ ಒಂದು ಅಂಶ ಇದೆ, ಆ ಕಾರಣಕ್ಕಾಗಿ ಆನೆಗೆ ಮತ್ತೆ ಕಣ್ಣು ಬಂತು ಅಂತ ಆ ಋಷಿಗಳು ತಿಳಿಸ್ತಾರೆ. ಸ್ನೇಹಿತರೆ ಎಷ್ಟು ಅಮೇಝಿಂಗ್ ಸಂಗತಿ ಅಂದರೆ ಇದು ಸತ್ಯ ಅಂತೆ ಇಲ್ಲಿನ ಜನರು ಹೇಳೋರ ಪ್ರಕಾರ. ಸ್ನೇಹಿತರೆ ಅದಲ್ಲದೆ ಇನ್ನೊಂದು ವಿಶೇಷ ಇದೆ, ಯಾವುದಾದ್ರೂ ಕಾಯಿಲೆ ಮನುಷ್ಯನಲ್ಲಿ ಆವರಿಸ್ಕೊಂಡಾಗ ಅವನು ಈ ಬೆಟ್ಟಕ್ಕೆ ಬರುವಾಗ ಎಡಭಾಗದಲ್ಲಿರುವಂಥ ಎಲೆಗಳನ್ನ ಮರದ ಗಿಡದ ಎಲೆಗಳನ್ನ ಅಗದು ತಿಂತಾ ಬಂದು ಇನ್ನು ಇಳಿವಾಗ ಎಡಭಾಗದಲ್ಲಿರುವಂಥ ಎಲೆ ಮರ ಗಿಡಗಳನ್ನ ಅದ್ರ ಎಲೆಗಳನ್ನ ತಿಂತಾ ಕೆಳಗಿಳಿದ್ರೆ ಅವನಿಗೆ ಆ ಕಾಯಿಲೆ ಏನಿರುತ್ತೆ ಅದು ಪರಿಪೂರ್ಣವಾಗಿ ವಾಸಿ ಆಗುತ್ತಂತೆ. ಸ್ನೇಹಿತರೆ ಅದ್ಭುತನೇ ಸರಿ ಅನಿಸುತ್ತೆ. ಕೆಲವೊಂದು ಸತ್ಯಾಸತ್ಯಗಳಿಗೆ ಹೋಗಬಾರ್ದು. ಎಷ್ಟು ವಿಶೇಷವಾದ ವಿನೂತನವಾದ ವಿಕಾಸತನವುಳ್ಳ ಅಭಿಪ್ರಾಯಗಳು, ಎಕ್ಸ್ಪಿರಿಮೆಂಟ್ಗೆ ಸಿಗಲಾರದಂಥ ವಿಷಯಗಳು ನನ್ನ ಭಾರತದಲ್ಲಿ, ನನ್ನ ಮಣ್ಣಿನ ಕರ್ನಾಟಕದ ಕಣದಲ್ಲಿ ಅಡಗಿದೆ ಅನ್ನೋದನ್ನ ಎಕ್ಸ್ಪ್ಲೈನೇ ಮಾಡೋಕ್ಕಾಗಲ್ಲ, ಎಕ್ಸ್ಪ್ಲೇನು ಮಾಡೋಕ್ಕಾಗಲ್ಲ. ನನಗಂತೂ ಅನಿಸ್ತು ಸ್ನೇಹಿತರೆ, ನೀವು ಯಾರಾದ್ರೂ ತುಮಕೂರಿನ ಆಸುಪಾಸು ಏನಾದರೂ ಕೆಲಸ ಇದ್ದು ಬಂದಲ್ಲಿ ಅಥವಾ ಈ ಬೆಟ್ಟಕ್ಕೆ ಬರಲೇಬೇಕು ಅಂತ ಬಂದಲ್ಲಿ ದಯವಿಟ್ಟು ಒಮ್ಮೆ ಬನ್ನಿ, ಭೇಟಿ ನೀಡಿ, ಶಿವ ಪರಮಾತ್ಮನ ಆಶೀರ್ವಾದ ಪಡ್ಕೊಳ್ಳಿ ಮತ್ತು ಈ ಬೆಟ್ಟದ ಪವಿತ್ರತೆಯನ್ನು
2 ಕಣ್ಗಳಿಂದ ಕಂಡು ಪುಣ್ಯ ಪ್ರಾಪ್ತಿ ನಿಮಗೆ ಬರಲಿ. ಇಷ್ಟು ಹೇಳ್ತಾ ಈ ಬೆಟ್ಟದ ಮಾಹಿತಿನ ನಾನು ನಿಮಗೆ ನನಗೆ ತಿಳಿದಷ್ಟು ನಿಮಗೆ ವಿವರಿಸಿದ್ದೀನಿ ಅಂತ ತಿಳ್ಕೊಂಡು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ನನಗಂತೂ ತುಂಬ ಖುಷಿ ಆಯಿತು, ನಿಮಗೂ ಖುಷಿಯಾಗಿರುತ್ತೆ ಅಂತ ಭಾವಿಸ್ತಾ ಸ್ನೇಹಿತರೆ, ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಮನೆ ಮಗ ಬೆಳೆಸೋದು ನಿಮ್ಮದೇ ಕರ್ತವ್ಯ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತು ಥ್ಯಾಂಕ್ ಯು ಸೋ ಮಚ್ ತುಮಕೂರು. ಈ ವಿಷಯಗಳನ್ನೆಲ್ಲ ನಾನು ಕೆಲವೊಂದು ಗೂಗಲ್ನಲ್ಲಿ ಅಥವಾ ಕೆಲವೊಂದನ್ನು ಇಲ್ಲಿ ತುಮಕೂರಿನ ಏನದು ಸ್ಥಳೀಯರು ಯಾರಿರ್ತಾರೆ ಅವ್ರ ಹತ್ರ ಕಲೆ ಹಾಕಿ ಮಾಹಿತಿನ ಪಡ್ಕೊಂಡಿದ್ದೀನಿ. ಯಾವುದಾದ್ರೂ ಸಣ್ಣ ಪುಟ್ಟ ತಪ್ಪು ಕಂಡು ಬಂದಿಲ್ಲಿ ನಿಮ್ಮ ಮನೆ ಮಗ ಅಂದ್ಕೊಂಡು ಕ್ಷಮಿಸ್ಬಿಡಿ ಸ್ನೇಹಿತರೆ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ ಬಾಯ್.